Namaste students. Students, this is the 15th session of the entrepreneurial management and this is the third session of the second chapter. In this session, we are going to learn about the small scale industries capital investment. So, before going ahead with this session, let us try to recollect what we had learned in the previous session. In the previous session, we had discussed about the various products of small scale, tiny, ancillary and cottage industries. If we can recollect, we had spoken about the product range with begins with agro processing products, chemical products, forest based products, engineering products, mineral products. Like this, we have discussed about the various product ranges that is being produced by the small scale industries. But in this session, we are going to examine the capital investment pattern of small scale industries. Friends, let us begin to understand the importance of capital investment for any business. Friends, capital is called the lifeblood of business. The reason is that from the beginning of the starting up an industry till the end of the or the winding up of that industry, capital is necessary for each and every activity that is carried out by the business. ಯಾವ್ದಾದ್ರು ಒಂದು ಕಂಪನಿನ ಸ್ಥಾಪನೆ ಮಾಡ್ಬೇಕಂದ್ರೂ ನಮ್ಗೆ ಕ್ಯಾಪಿಟಲ್ ಬೇಕು. ಆ ಕಂಪನಿ ಶುರುವಾಗಿಂದಾಗಿಂದ ಹಿಡಿದು ಆ ಕಂಪನಿ ಮುಚ್ಚೋವರೆಗೂ ನಮ್ಗೆ ಬಂಡವಾಳ ಬೇಕಾಗುತ್ತೆ, ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ನಮ್ಗೆ ಏನಕ್ಕೋಸ್ಕರ ಹಣ ಬೇಕು ಅಂತ ಹೇಳಿದ್ರೆ, ಫಾರ್ ಟು ಗೆಟ್ the inputs for setting up of the enterprise. We need finance to organize the things. ಏನಪ್ಪ ಆರ್ಗನೈಸ್ ದಿ ಥಿಂಗ್ಸ್ ಅಂತ ಹೇಳಿದ್ರೆ, ಸಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಟುಗೆದರ್ ಆಲ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್ ಅಂಡ್ ಕ್ಯಾಪಿಟಲ್. We need land in the sense like that it is not only the land here in the sense that we need something called raw materials. Second is labor. When we get the labor, we have to pay them wages or salary. For that we need money. For raw materials, for land, for building, we need money. For the machinery, we need money. And even when you get the money, you should repay the money to the people from whom you have borrowed along with interest or the dividend. ನೋಡಿ, ನೀವೀಗ ಹಣ ತರ್ತೀರಪ್ಪ, ನಿಮ್ಮ ಸ್ವಂತ ಹಣ ಆದ್ರೂ ಹಣಕ್ಕೆ ಒಂದು ಬೆಲೆ ಅನ್ನೋದು ಇರುತ್ತೆ. ಅಥವಾ ನೀವು ಬೇರೆಯವ್ರ ಹತ್ರದಿಂದ ಯಾರ ಹತ್ರ ತರಬಹುದು. ನೀವು ಬ್ಯಾಂಕಿಂದ ಸಾಲ ತಗೊಂಡ್ಬಂದ್ರೆ ಬ್ಯಾಂಕ್ನವ್ರಿಗೆ ಬಡ್ಡಿ ಕಟ್ಟಬೇಕು. ಬಡ್ಡಿ ಕಟ್ಬೇಕಾದ್ರೆ ನಿಮ್ಗೆ ಹಣ ಬೇಕು. ಅದೇ ರೀತಿ ನೀವು ಯಾರ ಹತ್ರ ಆದ್ರೂ ಈಕ್ವಿಟಿ ಶೇರ್ಸ್ ಅಂತ ತಗೊಂಡಿದ್ರೆ ಅವ್ರಿಗೆ ನೀವು ಡಿವಿಡೆಂಡ್ ಕೊಡಬೇಕಾಗತ್ತೆ. ಸೊ ಪ್ರತಿಯೊಂದಕ್ಕೂ ಇಲ್ಲೇನಾಗುತ್ತೆ, ದುಡ್ಡು ಬೇಕಾಗುತ್ತೆ. ಅದಕ್ಕೋಸ್ಕರನೇ ವಿ ಕಾಲ್ ಇಟ್ ಆಸ್ ಲೈಫ್ ಬ್ಲಡ್ ಆಫ್ ದಿ ಬಿಸ್ನೆಸ್. ಇಟ್ ಆಕ್ಟ್ಸ್ ಆಸ್ ಎ ಲೂಬ್ರಿಕೆಂಟ್ ಇನ್ ದಿ ಪ್ರೋಸೆಸ್ ಆಫ್ ಪ್ರೊಡಕ್ಷನ್. ಅದು ಒಂದು ಗಾಡಿಗೆ ಯಾವ ರೀತಿ ಆಯಿಲ್ ಮುಖ್ಯನೋ, ಒಂದು ಮಿಷಿನ್ ವರ್ಕ್ ಆಗ್ಲಿಕ್ಕೆ ಯಾವ ರೀತಿ ಅದಕ್ಕೆ ಎನರ್ಜಿ ಮುಖ್ಯನೋ, ಅದೇ ರೀತಿ ಈ ಪ್ರೊಡಕ್ಷನ್ ಪ್ರೋಸೆಸ್ ಮಾಡಲಿಕ್ಕೆ ದಿ ಕ್ಯಾಪಿಟಲ್ ಈಸ್ ವೆರಿ ವೆರಿ ನೆಸಸರಿ. ಪ್ರಾಪರ್ ಆಗಿರುವಂತ ಫೈನಾನ್ಸ್ ಇದ್ರೇನೆ ವಿ ಕ್ಯಾನ್ ಸಿ ದಿ ಸಕ್ಸಸ್ ಆಫ್ ಎನಿ ಎಂಟರ್ಪ್ರೈಸ್. ಅಂಡ್ ಮೋಸ್ಟ್ ಆಫ್ ದಿ ಎಂಟರ್ಪ್ರೈಸ್, ದಿ ಸಕ್ಸಸ್ ವಿಲ್ ಡಿಪೆಂಡ್ ಅಪಾನ್ ಹೌ ಗುಡ್ ದೇರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಈಸ್ ಆಲ್ ಅಬೌಟ್. ಯಾವ ರೀತಿಯಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಆ ಕಂಪ್ನಿ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಲೆಟ್ ಅಸ್ ಲರ್ನ್ ಅಬೌಟ್ ದಿ ಫೈನಾನ್ಷಿಯಲ್ ಪ್ಲಾನಿಂಗ್. ಏನಪ್ಪಾ ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಒಂದು ಪ್ರೋಸೆಸ್.
ಪ್ರೋಸೆಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಈಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪರ್ಫಾರ್ಮಿಂಗ್ ಸರ್ಟನ್ ಆಕ್ಟಿವಿಟಿ. ಯಾವ್ದಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ನಾವು ಹಲವಾರು ಸ್ಟೆಪ್ಸ್ ತಗೊಳ್ತೀವಿ. ಆ ಸ್ಟೆಪ್ಸ್ ನಾವೇನಂತ ಕರಿತೀವಿ, ಪ್ರೋಸೆಸ್ ಅಂತ ಕರಿತೀವಿ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ಅ ಪ್ರೋಸೆಸ್. ಪ್ರೋಸೆಸ್ ಅಂದ್ರೆ ಏನಂತ, ಅದ್ರಲ್ಲಿ ಹಲವಾರು ಸ್ಟೆಪ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ಲಾನಿಂಗ್ ಅಲ್ಲಿ ಏನೇನು ಸ್ಟೆಪ್ಸ್ ಮಾಡ್ತಾರೆ ಅಂದ್ರೆ, ಮೊದಲನೇದಾಗಿ ದೇ ಫಾರ್ಮುಲೇಟ್ ದಿ ಪಾಲಿಸೀಸ್, ನಿಯಮಗಳನ್ನ ರೂಪಿಸ್ತಾರೆ. ಮತ್ತೆ ಸ್ಟ್ರಾಟಜೀಸ್ ನ ಪ್ಲಾನ್ ಮಾಡ್ತಾರೆ, ಒಂದು ಸ್ಟ್ರಾಟಜಿ ಮಾಡ್ತಾರೆ. ಯಾವ ರೀತಿ, ಹೌ ಟು ಗೆಟ್ ದಿ ಮನಿ ಫ್ರಮ್ ದಿ ಮಾರ್ಕೆಟ್. ಸಾಕಷ್ಟು ಹಣ ಇದೆ, ಆ ಹಣನ ಯಾವ ರೀತಿ ನಾನು ಮಾರ್ಕೆಟ್ ಇಂದ ತರಬೇಕು ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ, ಸ್ಟ್ರಾಟಜಿ ಮಾಡ್ತಾರೆ. ಆ ತಂದಿರುವಂತ ಹಣನ ಎಲ್ಲಿ ನಾನು ಇನ್ವೆಸ್ಟ್ ಮಾಡ್ಲಿ ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಇದನ್ನ ನಾವೇನಂತ ಕರಿತೀವಿ, ನಾವು ಫೈನಾನ್ಷಿಯಲ್ ಪ್ಲಾನಿಂಗ್. ಸರ್, ಹಣ ತರೋದಕ್ಕೆ ಯಾಕೆ ಸರ್ ಪ್ಲಾನ್ ಮಾಡ್ಬೇಕು? ಹಣ ಎಲ್ಲಿ ಸಿಕ್ಕರೂ ಆರಾಮಾಗಿ ತರಬಹುದಲ್ವ ಸರ್ ಅಂತ ಹೇಳಿದ್ರೆ, ಈಗ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್, ವೆರಿ ಸಿಂಪಲ್ ಕ್ವಶನ್. ನೀವೀಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀರಾ ಅಂತ, ನಿಮ್ಗೆ 1 ಲಕ್ಷ ರೂಪಾಯಿ ದುಡ್ಡು ಬೇಕು. ನಿಮ್ಮ ಹತ್ರ ಏನಾಗಿದೆ, 50,000 ರೂಪಾಯಿ ನಿಮ್ದು ಸ್ವಂತ ಹಣ ಇದೆ. ಇನ್ನು 50,000 ರೂಪಾಯಿ ನೀವು ಸಾಲ ತರಬೇಕು. ನಿಮ್ಗೆ ನಾನು 5 ಆಪ್ಷನ್ಸ್ ಕೊಡ್ತೇನೆ. ಒಂದು, ನಿಮ್ಮ ಮನೆಯಲ್ಲಿರುವಂತ ಒಡವೆನ ತಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟು ಸಾಲ ತರ್ತಾರೆ. ಅದಕ್ಕೆ ವರ್ಷಕ್ಕೆ 10% ಬಡ್ಡಿ. ಇನ್ನೊಂದು ಆಪ್ಷನ್, ನೀವು ಪರ್ಸನಲ್ ಲೋನ್ ತಗೊಳ್ತೀರಾ ಬ್ಯಾಂಕಲ್ಲಿ, ಅದು ವರ್ಷಕ್ಕೆ 15 ರೂಪಾಯಿ ಬಡ್ಡಿ. ಮತ್ತೆ ಇನ್ನೊಂದು ಆಪ್ಷನ್ ಕೊಡ್ತೀನಿ ನಾನು ನಿಮ್ಗೆ. ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಮನೆ ಹತ್ರ ಯಾರ ಹತ್ರನೂ ನಿಮ್ಮ ಸುತ್ತಮುತ್ತ ಇರೋರ ಹತ್ರ ಸಾಲ ಮಾಡ್ತೀರಾ, ಅವ್ರಿಗೆ ತಿಂಗಳಿಗೆ 3 ರೂಪಾಯಿ ಬಡ್ಡಿ ಹಂಗೆ ಕಟ್ತೀರಾ. ತಿಂಗಳಿಗೆ, ವರ್ಷಕ್ಕಲ್ಲ. ಅಂದ್ರೆ ವರ್ಷಕ್ಕೆ 36% ಬಡ್ಡಿ ಆಗುತ್ತೆ. ಈಗ ನಿಮ್ಗೆ ಅಲ್ಲಿ 3 ಆಪ್ಷನ್ಸ್ ಇದ್ದಾಗ ನೀವು ಯಾವ ಆಪ್ಷನ್ ಚೂಸ್ ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ಚೂಸ್ ದಟ್ ಆಪ್ಷನ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಯು ವೆರಿ ಲೆಸ್ ಕಾಸ್ಟ್. ಅಂದ್ರೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ನೀವು ಈಸಿಯಾಗಿ ತಗೊಳ್ಳಕ್ ಆಗೋಂಥದ್ದನ್ನ ನಾವೇನಂತ ಕರಿತೀವಿ, ಪ್ರೊಕ್ಯೂರ್ಮೆಂಟ್ ಆಫ್ ದಿ ಕ್ಯಾಪಿಟಲ್. ಅದಕ್ಕೂ ನೀಟಾಗಿ ನೀವು ಪ್ಲಾನ್ ಮಾಡ್ಕೋಬೇಕು. ದುಡ್ಡು ಬರುತ್ತೆ ಬಿಡು ತಗೊಂಡ್ಬಿಡ್ತೀನಿ ಅನ್ನೋದೆಲ್ಲ ಮುಖ್ಯ. ಸಾಲ ಮಾಡೋದು ಈಸಿ, ಸಾಲ ತೀರ್ಸೋದಿದೆ ನೋಡಿ, ಅದೇ ಸಿಕ್ಕಾಪಟ್ಟೆ ಕಷ್ಟ. ಸೊ ಸಾಲ ತಗೊಳ್ಳುವಾಗ ತುಂಬಾ ಎಚ್ಚರಿಕೆಯಿಂದ ತಗೋಬೇಕಾಗುತ್ತೆ. ಸೊ ನೀವು ಆ ಸಾಲ ನೀವು ಪ್ರೊಕ್ಯೂರ್ಮೆಂಟ್ ಮಾಡಿದ್ದೀರಾ, ಸರಿನಪ್ಪ, ದುಡ್ಡು ಬಂದಿದೆ. ಉದಾಹರಣೆಗೆ ನೀವು ಬ್ಯಾಂಕಲ್ಲಿ ತಗೊಂಡಿದ್ರಿ, ವರ್ಷಕ್ಕೆ 15% ಬಡ್ಡಿ ತಗೊಂಡಿದ್ರಿ. ನೀವು ಈ ಬಂಡವಾಳ ತಗೊಂಡೋಗಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮೇಲೆ ಹಾಕ್ಬೇಕು. ಆ ಪ್ರಾಜೆಕ್ಟ್ ನಿಮ್ಗೆ ಎಷ್ಟು ರಿಟರ್ನ್ ಕೊಡ್ಬೇಕಂತ ಹೇಳಿದ್ರೆ, ನೀವು ಬ್ಯಾಂಕ್ಗೆ ಏನ್ ಬಡ್ಡಿ ಕಟ್ತೀರಲ್ವ ಅದಕ್ಕಿಂತ ಜಾಸ್ತಿ ರಿಟರ್ನ್ ಕೊಡ್ಬೇಕು. ಅಂದ್ರೆ ನೀವು ಯಾವ್ದಾದ್ರು ಬಿಸ್ನೆಸ್ ಮೇಲೆ 1 ಲಕ್ಷ ರೂಪಾಯಿ ಹಾಕ್ತಿದ್ರೆ, ನಿಮ್ಗೆ ಅಟ್ಲೀಸ್ಟ್ ಆ ಲಕ್ಷಕ್ಕೆ 20,000 ರೂಪಾಯಿ ಇನ್ಕಮ್ ಆದ್ರೂ ಬರ್ಬೇಕು. 20,000 ರೂಪಾಯಿ ಇನ್ಕಮ್ ಬಂದ್ರೆ ಅಟ್ಲೀಸ್ಟ್ 15,000 ರೂಪಾಯಿನ ನೀವು ಬ್ಯಾಂಕಲ್ಲಿ ಬಡ್ಡಿ ಕಟ್ಟೋ ಲೆವೆಲ್ಗೆ ಇರಬೇಕು. 1,20,000 ರೂಪಾಯಿ ಅಷ್ಟು ಇನ್ಕಮ್ ಬರಬೇಕಾಗುತ್ತೆ. ಸೊ ಹಾಗಾಗಿ ಪ್ರೊಕ್ಯೂರ್ಮೆಂಟ್ ಆಫ್ ದಿ ಫಂಡ್ಸ್ ಸ್ಟ್ರಾಟಜಿ ಮಾಡೋದು, ಮತ್ತೆ ಅದನ್ನ ತಗೊಂಡೋಗಿ ಯಾವ ರೀತಿ ಎಲ್ಲಿ ಬಂಡವಾಳ ಹಾಕೋದು ಅನ್ನೋದಿದೆ ನೋಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ವೆರಿ ಸಿಂಪಲ್. ನಾವು ಮುಂದಕ್ಕೆ ಏನ್ ಮಾಡ್ತೀನಿ ಅನ್ನೋದನ್ನ ಈಗಲೇ ಯೋಚನೆ ಮಾಡೋದನ್ನ ನಾವೇನಂತ ಕರಿತೀವಿ, ನಾವು ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗಲೇ ನೀವು ಆಲ್ರೆಡಿ ಯೋಚನೆ ಮಾಡ್ಬಿಟ್ಟಿರ್ತೀರಿ, ಏನಂತ ಹೇಳ್ಬಿಟ್ಟು, ನಾನು BCom BBA ಆಗಿದ ತಕ್ಷಣ ನಾನು ಈ ತರ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು, ಹೈಯರ್ ಎಜುಕೇಶನ್ ಆಗಿದ ತಕ್ಷಣ ಈ ತರ ಕೆಲ್ಸಕ್ಕೆ ಹೋಗ್ಬೇಕು, ಈ ತರ ಮನೆ ಕಟ್ಬೇಕು, ಆಮೇಲೆ ನಾನು ಮದುವೆ ಆಗ್ಬೇಕು, ಮಕ್ಳಾಗ್ಬೇಕು, ನನ್ನ ಮಗು ಇದೇ ಸ್ಕೂಲಲ್ಲೇ ಸೇರಿಸ್ಬೇಕು ಅನ್ನೋದನ್ನ ಕೂಡ ನಾನು ಪ್ಲಾನ್ ಮಾಡ್ಬಿಟ್ರಂತ ಕೆಲವು ಮಹನೀಯರು ಇರ್ತಾರೆ. ನೋಡಿರ್ತಾರೆ, ಯಾವ್ದೋ ಒಂದು ಸ್ಕೂಲು ಇಷ್ಟ ಆಗಿರ್ತೋ ನಮ್ಮ ಮಗು ಆದ್ರೆ ಹಿಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೂಶಲಿ ಅನ್ಕೊಂಡಿರ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ, ಪ್ಲಾನಿಂಗ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ನಾವು ಮುಂದಕ್ಕೆ ಏನ್ ಮಾಡ್ತೀನಿ ಅನ್ನೋದನ್ನ ಈಗಲೇ ಡಿಸೈಡ್ ಮಾಡ್ಬಿಡೋದನ್ನ ನಾವೇನಂತ ಕರಿತೀವಿ, ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ an entrepreneur has to answer 3 questions. What are those 3 questions ಅಂತ ಹೇಳಿದ್ರೆ, I am starting the business, how much money I need, ನನ್ಗೆ ಎಷ್ಟು ದುಡ್ಡು ಬೇಕು. ಸೆಕೆಂಡ್ ಒನ್, ಫ್ರಮ್ ವೇರ್ ದಿ ಮನಿ ವಿಲ್ ಕಮ್, ನನ್ಗೆ ಆ ದುಡ್ಡನ್ನ ಎಲ್ಲಿಂದ ಬರುತ್ತೆ, ಅರ್ಥ ಆಗ್ತಿದ್ಯಾ? ಆಮೇಲೆ ಮೂರನೇದು, ನನಗೆ ಬಂದಿರೋಂಥ ದುಡ್ಡನ್ನ ಯಾರಿಗೆ, ಎಲ್ಲಿ, ಯಾವ ಟೈಮಲ್ಲಿ ನಾನು ಕೊಡಬೇಕು, ಎಲ್ಲಿ ನಾನು ಅದನ್ನ ಬಂಡವಾಳವಾಗಿ ಹೂಡಬೇಕು. These are the 3 questions that has to be answered by the entrepreneur related to the financial planning. So financial planning ಆಯ್ತು. So next very important is sources of finance. ನಿಮ್ಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಈಗ ನಿಮ್ಗೆ ಗೊತ್ತಾಗಿದೆ ಸರ್ನಾ. ಅವನು 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು.
ಯಾವ್ದಾವ್ದು ಮೂರು? ಮೊದಲನೇದು ದುಡ್ಡು ಎಲ್ಲಿಂದ ಬರುತ್ತೆ, ಎರಡನೇದು ಆ ದುಡ್ಡು ಯಾವ ಟೈಮ್ ಬರುತ್ತೆ, ಮೂರನೇದು ಆ ದುಡ್ಡನ್ನ ಎಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಹುಡ್ಕೋದೆ ಸೋರ್ಸಸ್ ಆಫ್ ಫೈನಾನ್ಸ್. ಎಲ್ಲಿಂದ ನನಗೆ ದುಡ್ಡು ಬರುತ್ತೆ? ದೇರ್ ಆರ್ ಟೂ ವೇಸ್ ಹೌ ದಿ ಮನಿ ಕ್ಯಾನ್ ಬಿ brought. One is internal source, another is external source. ಸ್ನೇಹಿತರೆ, ನಮಗೆ ದುಡ್ಡನ್ನ ಎರಡು ಮೂಲದಿಂದ ತಗೊಂಡ್ಬರ್ಬೋದು. ಒಂದು ಮೊದಲನೇದು ಬಂದು ಆಂತರಿಕವಾಗಿ, ಎರಡನೇದು ಬಾಹ್ಯ, ಇಂಟರ್ನಲ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್. ಸೊ ಇಂಟರ್ನಲ್ ಅಂದ್ರೆ ಆಂಟರ್ಪ್ರೆನ್ಯೂರ್ ಎಲ್ಲಿಂದ ತರ್ತಾನೆ? ಇಂಟರ್ನಲ್ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ನ ಪರ್ಸನಲ್ ಸೇವಿಂಗ್ಸ್ ಇರ್ಬೋದು, ಅವ್ನ ಫ್ರೆಂಡ್ಸು, ಅವ್ನ ರಿಲೇಟಿವ್ಸು, ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಶೇರು ಇಶ್ಯೂ ಮಾಡಿ ತರೋದಂತದನ್ನ ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನಾವೇನಂತ ಕರಿತೀವಿ? ಇಂಟರ್ನಲ್ ಸೋರ್ಸಸ್ ಆಫ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ನೀನೊಂದು ಬಂದು ಎಕ್ಸ್ಟರ್ನಲ್ ಸೋರ್ಸ್. ಎಕ್ಸ್ಟರ್ನಲ್ ಸೋರ್ಸ್ ಅಂತ ಹೇಳಿದ್ರೆ ನನ್ನ ಹತ್ರ ಇರುವಂತ ಪರ್ಸನಲ್ ಸೇವಿಂಗ್ಸ್ ಬಿಟ್ಬಿಟ್ಟು ಹೊರಗಡೆಯಿಂದ ತರುವಂತ ದುಡ್ಡನ್ನ ನಾವೇನಂತ ಕರಿತೀವಿ? ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್, ನಾನು ಯಾರೋ ಫ್ರೆಂಡ್ಸ್ ಹತ್ರ ಸಾಲ ಮಾಡಿರ್ತೀನಿ, ನಮ್ಮ ರಿಲೇಟಿವ್ಸ್ ಹತ್ರ ಯಾರೋ ಸಾಲ ಮಾಡಿರ್ತೀನಿ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೋಗಿ ಸಾಲ ತರ್ತೀನಿ, ಡಿಬೆಂಚರ್ಸ್ ತಗೊಳ್ತೀನಿ, ಸೊ ಅಥವಾ ಬಾಂಡ್ಸ್ ಇಶ್ಯೂ ಮಾಡ್ತೀನಿ. ಇದನ್ನೆಲ್ಲನೂ ನಾವೇನಂತ ಕರಿತೀವಿ? ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಈಗ ನಿಮ್ಗೆ ಎಷ್ಟು ದುಡ್ಡು ಬೇಕು ಅನ್ನೋ ಮೊದಲನೇ ಕ್ವಶನ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗಲೇ ನಿಮ್ಗೆ ತಿಳ್ಕೊಂಡಿರ್ಬೇಕು. ಪ್ರಾಜೆಕ್ಟ್ ಮಾಡ್ತೀವಿ ನೀವು. ಒಬ್ಬ ಆಂಟರ್ಪ್ರಿನರ್ ಏನ್ ಮಾಡ್ತಾನೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅವನೊಂದು ಪ್ರಾಜೆಕ್ಟ್ ರೆಡಿ ಮಾಡ್ಬೇಕಾಗತ್ತೆ, ಬಿಸ್ನೆಸ್ ಪ್ಲಾನ್ ಮಾಡ್ಬೇಕಾಗತ್ತೆ. ಆ ಬಿಸ್ನೆಸ್ ಪ್ಲಾನ್ ನ ಯಾವ ರೀತಿ ಮತ್ತೆ ಆ ಪ್ರಾಜೆಕ್ಟ್ ನ ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ನಿಮ್ಗೆ 3ನೇ ಮತ್ತು 4ನೇ ಚಾಪ್ಟರ್ ಅಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಆ ಪ್ರಾಜೆಕ್ಟ್ ಮಾಡಿದಾಗ ಅವನೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ನನಗೆ ಎಷ್ಟು ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ನನ್ಗೆ ಎಷ್ಟು ದುಡ್ಡು ಬೇಕು ಅನ್ನೋದು ಮೊದಲನೇದು ಅವನು ಆ ಪ್ರಾಜೆಕ್ಟ್ ಅಲ್ಲಿ, ಅವರು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಅವನು ತೋರಿಸ್ತಾನೆ. ಎರಡನೇದು ಎಲ್ಲಿಂದ ದುಡ್ಡು ಬರುತ್ತೆ, ಸೋರ್ಸಸ್ ಆಫ್ ಇನ್ಕಮ್ ನ ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು. ಈಗ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ನಮಗ್ ಬರೋಂತ ದುಡ್ಡನ್ನ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಏನಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದನ್ನ ಈ ಒಂದು ಸ್ಲೈಡ್ ಅಲ್ಲಿ ನೋಡೋಣ. ಸೊ ನಮ್ಗೆ ದುಡ್ಡಿನ ಅವಶ್ಯಕತೆ ಎರಡು ತರ ಬೇಕಾಗುತ್ತೆ. ಒಂದು ಲಾಂಗ್ ಟರ್ಮ್ ಫೈನಾನ್ಸಿಂಗ್, ಇನ್ನೊಂದು ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ಗೋಸ್ಕರ ಬೇಕಾಗುತ್ತೆ. ಏನಪ್ಪಾ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಅಂತ ಹೇಳಿದ್ರೆ, ನಾನು ಯಾವುದೋ ಒಂದು ಅಸೆಟ್ ನ ಪರ್ಚೇಸ್ ಮಾಡ್ತೀನಿ. ದಟ್ ಅಸೆಟ್ ವಿಲ್ ಬಿ ಯೂಸ್ಡ್ ಫಾರ್ ಮೆನಿ ಇಯರ್ಸ್. ಹಲವಾರು ವರ್ಷಗಳ ಕಾಲ ನಾನೇನ್ ಮಾಡ್ತೀನಿ, ಆ ಅಸೆಟ್ ನ ಯೂಸ್ ಮಾಡ್ತೀನಿ. ಸೊ ಅದನ್ನು ನಾವೇನಂತ ಕರಿತೀವಿ? ಲಾಂಗ್ ಟರ್ಮ್ ಅಸೆಟ್ ಅಂತ ಕರಿತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಇರ್ಬೋದು, ಒಂದು ಲ್ಯಾಂಡ್, ಮೆಷಿನರಿ, ಅಥವಾ ಮೋಟಾರ್ ವೆಹಿಕಲ್ಸ್, ಇಕ್ವಿಪ್ಮೆಂಟ್ಸ್, ಇದನ್ನೆಲ್ಲ ಏನಂತ ಕರಿತೀವಿ? ನಾವು ಲಾಂಗ್ ಟರ್ಮ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಲಾಂಗ್ ಟರ್ಮ್ ಫೈನಾನ್ಸ್ಗೆ ಅಲ್ಲಿ ದುಡ್ಡನ್ನ ಯಾವ ರೀತಿ ತರಬೇಕಾಗುತ್ತೆ ಅಂದ್ರೆ, ಲಾಂಗ್ ಟರ್ಮ್ ಫೈನಾನ್ಸ್ ಅಂತ ಹೇಳಿದ್ರೆ, ನಾವು ಲಾಂಗ್ ಟರ್ಮ್ ಫೈನಾನ್ಸ್ಗೆ ಸಣ್ಣ ಪುಟ್ಟ ಸಾಲ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಇಟ್ಸ್ ನಾಟ್ ಎ ವೆರಿ ಗುಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಆರ್ ಗುಡ್ ಸ್ಟ್ರಾಟಜಿ, ಫೈನಾನ್ಷಿಯಲ್ ಸ್ಟ್ರಾಟಜಿ. ಲಾಂಗ್ ಟರ್ಮ್ ಅಸೆಟ್ಸ್ ಹ್ಯಾಸ್ ಟು ಬಿ ಅಕ್ವೈರ್ಡ್ ಥ್ರೂ ಲಾಂಗ್ ಟರ್ಮ್ ಫಂಡ್ಸ್ ಅಂಡ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಹ್ಯಾವ್ ಟು ಬಿ ಮೆಟ್ ವಿತ್ ಶಾರ್ಟ್ ಟರ್ಮ್ ಫಂಡ್ಸ್. ಅಂದ್ರೆ ನಮ್ಗೆ ಲಾಂಗ್ ಟರ್ಮ್ಗೆ ಏನೇ ಬೇಕಾಗಿದ್ರು ನಾವೇನ್ ಮಾಡ್ಬೇಕು? ಲಾಂಗ್ ಟರ್ಮ್ ಫಂಡ್ಸ್ ಯೂಸ್ ಮಾಡ್ಬೇಕು. ಮತ್ತೆ ಸಣ್ಣ ಪುಟ್ಟ ಅವಶ್ಯಕತೆಗಳಿಗೆ ಏನ್ ಮಾಡ್ಬೇಕು? ವರ್ಕಿಂಗ್ ಕ್ಯಾಪಿಟಲ್ ಫಂಡ್ ನ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಲಾಂಗ್ ಟರ್ಮ್ ಫಂಡ್ಸ್ ಯಾವ್ದಾವ್ದಪ್ಪ ಇದೆ ಅಂತ ಹೇಳಿದ್ರೆ, ಮೇನು ಈಕ್ವಿಟಿ, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್, ಲಾಂಗ್ ಟರ್ಮ್ ಲೋನ್ ಅಥವಾ ಬಾರೋಯಿಂಗ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಪಬ್ಲಿಕ್ ಡೆಪಾಸಿಟ್ಸ್, ಇದೆಲ್ಲಾನು ಏನಾಗುತ್ತೆ? ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಅಲ್ಲಿ ಬರುತ್ತೆ. ಹಾಗೆ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಆದ್ಮೇಲೆ ನೆಕ್ಸ್ಟ್ ಬರೋದು ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸಿಂಗ್. ಏನಪ್ಪ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಅಂತ ಹೇಳಿದ್ರೆ, ನೋಡಿ, ಟು ರನ್ ಎ ಡೇ ಟು ಡೇ ಬಿಸ್ನೆಸ್ ವಿ ನೀಡ್ ಮನಿ. ಆ ದುಡ್ಡನ್ನ ನಾವೇನಂತ ಕರಿತೀವಿ? ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಮ್ಗೆ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಲ್ಲಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಫ್ರೆಂಡ್ಸ್, ನಿಮ್ದೊಂದು ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳೋಣ. ಅದು ಇಟ್ಸ್ ರಿಲೇಟೆಡ್ ಟು ಟ್ರಾವೆಲ್ ಬಿಸ್ನೆಸ್.
ನೀವೇನ್ ಮಾಡಿದಿರ, ಹೊಸದಾಗಿ ಒಂದು ಬಸ್ನ ಪರ್ಚೇಸ್ ಮಾಡಿದಿರಿ, ಬೆಂಗಳೂರು ಟು ತಿರುಪತಿ ಪ್ರತಿದಿನ ಏನ್ ಮಾಡುತ್ತೆ, ಪ್ಯಾಸೆಂಜರ್ಸ್ ನ ಬೆಂಗಳೂರಿಂದ ತಿರುಪತಿ ಕರ್ಕೊಂಡು ಹೋಗುತ್ತೆ, ತಿರುಪತಿಯಿಂದ ಬೆಂಗಳೂರಿಗೆ ವಾಪಸ್ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಸೊ ಪರ್ ಡೇ ಒನ್ ಟ್ರಿಪ್ ಮಾಡಿ. ಒಂದು ಬಸ್ ಎಷ್ಟು ಕಾಸ್ಟ್ ಆಗ್ಬೋದು, ಎಷ್ಟು ದುಡ್ಡು ಆಗ್ಬೋದು ಒಂದು ಬಸ್ಸು? ಅಕಸ್ಮಾತ್ ನಾನು ದೊಡ್ಡದು ಓಲ್ವೋ ಬಸ್ಸು ಚೆನ್ನಾಗಿರೋದು, ಅಥವಾ ಸ್ಕ್ಯಾನಿಯಾ ಯಾವ್ದಾದ್ರು ಚೆನ್ನಾಗಿರೋ AC ಬಸ್ ತಗೋಬೇಕಂತ ಹೇಳಿದ್ರೆ, ಅರ್ಥ ಆಯ್ತಾ, ಸುಮಾರು 1-1.5 ಕೋಟಿವರೆಗೂ ಆಗ್ಬೋದಾ? ಸೊ ನನ್ಗೆ ಆ 1-1.5 ಕೋಟಿನ ನಾನೇನಂತ ಕರಿತೀನಿ, ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಯಾಕಂದ್ರೆ ಆ ಬಸ್ನ ನಾನು ಸುಮಾರು ಒಂದು 5-10 ವರ್ಷ ನಾನು ಯೂಸ್ ಮಾಡ್ತೀನಿ. ಓಕೆ ಫೈನ್. ಈಗ ನಿಮ್ಮ ಹತ್ರ ದುಡ್ಡು ಇದೆ, ನೀವೇನ್ ಮಾಡಿದಿರಿ, 1 ಕೋಟಿ ರೂಪಾಯಿ ಕೊಟ್ಟು ಬಸ್ನ ಪರ್ಚೇಸ್ ಮಾಡಿದಿರಿ, ಅರ್ಥ ಆಯ್ತಾ? ಆ ಬಸ್ಗೆ ಏನ್ ಹಾಕಿದ್ರೆ ಓಡುತ್ತೆ? ಡೈಲಿ ಅದಕ್ಕೆ ನೀವು ಡೀಸೆಲ್ ಹಾಕ್ಸ್ಬೇಕು, ಅದಕ್ಕೆ ಡ್ರೈವರ್ ಒಬ್ಬನ ಇಡಬೇಕು, ಕಂಡಕ್ಟರ್ ಒಬ್ಬನ ಇಡಬೇಕು, ದಾರಿಯಲ್ಲಿ ಹೋಗುವಾಗ ಟೋಲ್ ಕಟ್ಟಬೇಕು, ಡ್ರೈವರ್ ಊಟದ ವ್ಯವಸ್ಥೆ ಮಾಡಬೇಕು, ಸಣ್ಣ ಪುಟ್ಟ ಸರ್ವಿಸಿಂಗು, ರಿಪೇರಿ, ಬಸ್ಗೆ ಮತ್ತೆ ಪಂಚರು, ಯಾವ್ದಾದ್ರು ಸಣ್ಣ ಪುಟ್ಟ ಸರ್ವಿಸಸ್ ಇದ್ರೆ ಅದೆಲ್ಲ ಮಾಡಬೇಕು. ಇದನ್ನೆಲ್ಲ ಮಾಡೋದಕ್ಕೆ ನಮ್ಗೆ ಏನ್ ಬೇಕು? ಆನ್ ಎ ಡೇ ಟು ಡೇ ಬೇಸಿಸ್ ವಿ ನೀಡ್ ಮನಿ, ದಟ್ ಈಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ಗೆ ನನಗೆ ದುಡ್ಡು ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ, ನಾನೇನ್ ಮಾಡ್ತೀನಿ, ನಾನು ಸಾಲ ಮಾಡ್ಕೊಳ್ತೀನಿ. ಎಲ್ಲಿ? ಬ್ಯಾಂಕಲ್ಲಿ ಸಣ್ಣ ಪುಟ್ಟ ಸಾಲ ಮಾಡ್ತೀನಿ, ಕಮರ್ಷಿಯಲ್ ಪೇಪರ್ಸ್ ಇಶ್ಯೂ ಮಾಡ್ತೀನಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ತಗೊಳ್ತೀನಿ, ಲೋನ್ಸ್ ಮಾಡ್ತೀನಿ, ಅಥವಾ ಯಾರು ನನಗೆ ನಾನು ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀನಲ್ವಾ, ಏನೋ ಪ್ರಾಡಕ್ಟ್ಸ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಪ್ರಾಡಕ್ಟ್ಸ್ನ ಯಾರಿಗಾದ್ರು ಸಾಲ ಕೊಟ್ಟಿರ್ತೀನಲ್ವಾ, ಅವರಿಂದ ನಾನು ದುಡ್ಡನ್ನ ತಗೊಳ್ತೀನಿ. ಇಲ್ಲಾಂದ್ರೆ ಫ್ಯಾಕ್ಟ್ರಿಂಗ್ ಮಾಡ್ತೀನಿ. ಫ್ಯಾಕ್ಟ್ರಿಂಗ್ ಅಂದ್ರೆ ಇಟ್ಸ್ ಲೈಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಓನ್ಲಿ. ನಾನು ಏನ್ ಮಾಡ್ತೀನಿ, ನಾನು ಯಾರಿಗೋ ಗೂಡ್ಸ್ ನ ಸೇಲ್ ಮಾಡಿದ್ದೀನಿ, ನನ್ನ ಹತ್ರ ಬಿಲ್ಸ್ ಇರುತ್ತೆ, ಬಿಲ್ಸ್ ನ ತಗೊಂಡೋಗಿ ಯಾರಿಗೋ ಕೊಟ್ಬಿಟ್ಟು ನಾನು ಅದನ್ನ ಡಿಸ್ಕೌಂಟ್ ಮಾಡ್ಕೊಳ್ತೀನಿ. ಅದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂಡ್ ಫ್ಯಾಕ್ಟ್ರಿಂಗ್ ಆರ್ ವೆರಿ ಸಿಮಿಲರ್. ಸೊ ಇದನ್ನ ನಾವೇನಂತ ಕರಿತೀವಿ, ನಾವು ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಫ್ರೆಂಡ್ಸ್, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಫ್ರೆಂಡ್ಸ್, ನೀವು ಈ ಒಂದು ಪಿಕ್ಚರ್ ನೋಡ್ತಿದ್ರೆ ನಿಮ್ಗೆ ಇಲ್ಲಿ ಒಂದು ಈ ಕರ್ಸರ್ ನನ್ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ. ನನ್ಗೆ ಕ್ಯಾಪಿಟಲ್ ಬೇಕು, ಅರ್ಥ ಆಗ್ತಿದ್ಯಾ? ನನ್ಗೆ ಏನ್ ಬೇಕು? ಕ್ಯಾಪಿಟಲ್ ಬೇಕು. ಇದನ್ನ ನಾನು ಏನಂತ ಕರಿತೀನಿ? ಫಾರ್ಮ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀನಿ. ಓಕೆನಾ? ಸೊ ದಿಸ್ ಫಾರ್ಮ್ ಆಫ್ ಕ್ಯಾಪಿಟಲ್, ನನಗೆ ಕ್ಯಾಪಿಟಲ್ ಎಲ್ಲಿಂದ ಬರ್ತಿದೆ ನೋಡಿ? ಡೆಟ್ ಇಂದ ಬರ್ತಿದೆ. ಡೆಟ್ ಅಂದ್ರೆ ಏನಪ್ಪಾ ಅಂದ್ರೆ ಸಾಲದ ರೂಪದಿಂದ ಬರ್ತಿದೆ. ಇನ್ನೊಂದು ಏನಾಗ್ತಿದೆ ಅಂದ್ರೆ ಈಕ್ವಿಟಿ ಮುಖಾಂತರ ಬರ್ತಿದೆ. ಸರಿನಾ? ಈಕ್ವಿಟಿ ಮತ್ತೆ ಡೆಟ್ ಎರಡೂ ಸೇರಿದ್ರೆ ಅದನ್ನೇನಂತ ಕರಿತೀವಿ ನಾವು? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಒಂದು ಸಂಸ್ಥೆ ತನಗೆ ಅವಶ್ಯಕತೆ ಇರತಕ್ಕಂಥ ದುಡ್ಡನ್ನ 2 ರೀತಿ ರೈಸ್ ಮಾಡುತ್ತೆ. ಒಂದು ಇಂಟರ್ನಲ್ ಸೋರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್. ಇಂಟರ್ನಲ್ ಸೋರ್ಸ್ ಅಂತ ಹೇಳಿದ್ರೆ ಬಂಡವಾಳ, ಕ್ಯಾಪಿಟಲ್. ಎಕ್ಸ್ಟರ್ನಲ್ ಸೋರ್ಸ್ ಅಂದ್ರೆ ಸಾಲ. ಅರ್ಥ ಆಗ್ತಿದ್ಯಾ? ಸೊ ಈ ಸಾಲನ ನಾವೇನಂತ ಕರಿತೀವಿ? ಡೆಟ್ ಅಂತ ಕರಿತೀವಿ. ಓನ್ ಕ್ಯಾಪಿಟಲ್ ನ ಏನಂತ ಕರಿತೀವಿ? ಈಕ್ವಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಓವರ್ ಆಲ್ ನಮ್ಮ ಹತ್ರ ಇರುವಂತ ಬಂಡವಾಳದಲ್ಲಿ ಎಷ್ಟು ಪರ್ಸೆಂಟೇಜ್ ಈಕ್ವಿಟಿ ಮತ್ತೆ ಎಷ್ಟು ಪರ್ಸೆಂಟೇಜ್ ಡೆಟ್, ಅಂದ್ರೆ ಡೆಟ್ ಅಂದ್ರೆ ಸಾಲ. ಅರ್ಥ ಆಗ್ತಿದ್ಯಾ? ಇದನ್ನ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಗೆ ಡೆಟ್ ಈಕ್ವಿಟಿ ರೇಷಿಯೋ ಗೊತ್ತಿದೆಯಲ್ವಾ? ಆ ಡೆಟ್ ಈಕ್ವಿಟಿ ರೇಷಿಯೋನೇ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಾನು ಕರಿತೀವಿ ಫ್ರೆಂಡ್ಸ್. ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಏನು ಆಪ್ಟಿಮಮ್ ಅಂದ್ರೆ ಏನು? ಆಪ್ಟಿಮಮ್ ಅಂತ ಹೇಳಿದ್ರೆ ನಮಗೆ ಯಾವುದು ಅತಿ ಹೆಚ್ಚು ಲಾಭ ತಂದ್ಕೊಡುತ್ತೋ ಅದನ್ನ ನಾವೇನಂತ ಕರಿತೀವಿ? ಆಪ್ಟಿಮಮ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಉದಾಹರಣೆಗೆ ನಾನು ನಿಮ್ಗೆ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ಸ್ನಾನಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಸ್ನಾನಕ್ಕೆ ಹೋದಾಗ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಬಿಸಿನೀರು ಕಾದಿರುತ್ತೆ. ಜಾಸ್ತಿ ಬಿಸಿನೀರು ಸ್ನಾನ ಮಾಡ್ಕೊಂಡ್ರೆ, ತುಂಬಾ ಬಿಸಿ ಇದ್ರೆ ನೀರು, ಅಯ್ಯೋ ತುಂಬಾ ಬಿಸಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಏನ್ ಮಾಡ್ತೀವಿ? ಅದಕ್ಕೆ ತಣ್ಣೀರ್ ಮಿಕ್ಸ್ ಮಾಡ್ತೀವಿ. ಅಕಸ್ಮಾತ್ ಜಾಸ್ತಿ ತಣ್ಣೀರ್ ಮಿಕ್ಸ್ ಆಗ್ಬಿಟ್ರೆ ಏನಾಗುತ್ತೆ? ಹಾಕೊಂಡಾಗ ಏನಪ್ಪ ಬಿಸಿನೇ ಇಲ್ಲ ಅಂತ ಅಂತೀವಿ. ಬಿಸಿನೇ ಇಲ್ಲ ನೀರು, ಯಾಕಂದ್ರೆ ಜಾಸ್ತಿ ತಣ್ಣೀರ್ ಹಾಕೊಂಡ್ಬಿಟ್ಟಿರ್ತೀವಿ.
ಜಾಸ್ತಿ ಬಿಸಿ ಇದ್ರೆ ಅಯ್ಯೋ ತುಂಬಾ ಬಿಸಿನಪ್ಪ ಒಯ್ಕೊಳ್ಳೋದಕ್ಕಾಗಲ್ಲ ಅಂತೀವಿ. ಸ್ವಲ್ಪ ಜಾಸ್ತಿ ತಣ್ಣೀರ್ ಹಾಕೊಂಡ್ಬಿಟ್ರೆ ಅಯ್ಯೋ ಏನಪ್ಪ ತಣ್ಣಗಾಗೋಯ್ತು ಅಂತೀವಿ. ಅದೇ ಒಂದು ಲೆವೆಲ್, ಕರೆಕ್ಟ್ ಲೆವೆಲ್, ಆ ಬಿಸಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳಿದ್ರೆ ನಾವು ಫಸ್ಟ್ ಟಚ್ ಮಾಡಿ ನೋಡ್ತೀವಿ, ಕೈ ಇಟ್ಟು ನೋಡ್ತೀವಿ ಏನ್ ನೀರ್ನ, ಇದು ಸಾಕಾಗುತ್ತಾ, ಬೆಚ್ಚಗಿರುತ್ತಾ, ನಾವ್ ಇದು ಸ್ನಾನ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡಾಗ ಜಾಸ್ತಿ ಬಿಸಿನೂ ಇಲ್ಲ ಜಾಸ್ತಿ ತಣ್ಣಗೂ ಇಲ್ದಿರಾ, ಅರ್ಥ ಆಗ್ತಿದ್ಯಾ, ವಿ ವಿಲ್ ಫೀಲ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್. ಓ ಕರೆಕ್ಟ್ ಆಗಿದ್ಯಪ್ಪ ಅಂತ ಅನ್ಕೊಂಡು ನಾವು ಸ್ನಾನ ಮಾಡ್ತೀವಿ ನೋಡಿ. ಆ ಲೆವೆಲ್ ಆಫ್ ಟೆಂಪರೇಚರ್ ವಾಟರ್ನ ನಾವು ವಿ ಕಾಲ್ ಇಟ್ ಎಸ್ ಆಪ್ಟಿಮಮ್ ಅಂತ ಹೇಳ್ಬಿಟ್ಟು ಕರಿಬಹುದು. ಆಪ್ಟಿಮಮ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಸಿಕ್ಕಾಪಟ್ಟೆ ಬಿಸಿ ಇದ್ರೂ ಸ್ನಾನ ಮಾಡ್ಲಿಕ್ಕಾಗಲ್ಲ, ಸಿಕ್ಕಾಪಟ್ಟೆ ತಣ್ಣಗಿದ್ರೂ ಸ್ನಾನ ಮಾಡ್ಲಿಕ್ಕಾಗಲ್ಲ, ಅರ್ಥ ಆಗ್ತಿದ್ಯಾ. ಸೊ ಒಂದು ಲೆವೆಲ್, ಇಟ್ ಹ್ಯಾಸ್ ಟು ಕಮ್ ಟು ಒನ್ ಲೆವೆಲ್. ಆ ಲೆವೆಲ್ ನ ನಾವೇನಂತ ಕರಿತೀವಿ, ಆಪ್ಟಿಮಮ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಇಲ್ಲಿ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಇಲ್ಲಿ ಬಿಸಿನೀರು ತಣ್ಣೀರ್ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಒಂದ್ ಕಡೆ ಕ್ಯಾಪಿಟಲ್ ಅಂತ ಅನ್ಕೊಳ್ಳಿ, ಇನ್ನೊಂದ್ ಕಡೆ ಒಂದ್ ಕಡೆ ಈಕ್ವಿಟಿ ಅಂತ ಅನ್ಕೊಳ್ಳಿ, ಇನ್ನೊಂದ್ ಕಡೆ ಡೆಟ್ ಅಂತ ಅನ್ಕೊಳ್ಳಿ. ಬರೀ ಈಕ್ವಿಟಿ ಕ್ಯಾಪಿಟಲೇ ಇದ್ದು, ಅರ್ಥ ಆಗ್ತಿದ್ಯಾ, ಡೆಟ್ ಕ್ಯಾಪಿಟಲ್ ಕಡಿಮೆ ಇದ್ರೆ ಸರಿನಾ, ದಿ ರಿಟರ್ನ್ ಟು ದಿ ಶೇರ್ ಹೋಲ್ಡರ್ಸ್ ವಿಲ್ ಬಿ ನಾಟ್ ಹೈ, ಜಾಸ್ತಿ ರಿಟರ್ನ್ ಬರೋದಿಲ್ಲ. ಅದೇ ಬರೀ ಸಾಲನೇ ಜಾಸ್ತಿ ಇದ್ದು, ಅಂದ್ರೆ ತಣ್ಣೀರೇ ಜಾಸ್ತಿ ಇದ್ದು, ಬಿಸಿನೀರ್, ಇದು ನಾನು ಹೇಳೋದು ಅರ್ಥ ಆಗ್ತಿದ್ಯಲ್ವಾ ನಿಮ್ಗೆ. ಸೊ ಸಾಲ ಇದು ಡೆಟ್ ಜಾಸ್ತಿ ಇದ್ದು ಈಕ್ವಿಟಿ ಕಡಿಮೆ ಇದ್ರು ಅರ್ಥ, ದಿ ರಿಟರ್ನ್ ಟು ದಿ ಇನ್ವೆಸ್ಟರ್ಸ್ ವಿಲ್ ಬಿ ವೆರಿ ಲೆಸ್. ಸೊ ಯು ಶುಡ್ ಕ್ರಿಯೇಟ್ ಅನ್ ಆಪ್ಟಿಮಮ್ ಲೆವೆಲ್, ಅರ್ಥ ಆಗ್ತೀಯಾ. ರೇಷಿಯೋ ಯಾವ ಲೆವೆಲ್ಗೆ ಇರ್ಬೇಕಂತ ಹೇಳಿದ್ರೆ, ಇಟ್ ಹ್ಯಾಸ್ ಟು ಗಿವ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಟು ದಿ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅದನ್ನ ನಾವೇನಂತ ಕರಿತೀವಿ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಹೇಳ್ಬೋದು, ಸರ್ 100 ರೂಪಾಯಿ ಬಂಡವಾಳ ಬೇಕಿದ್ರೆ ಒಂದು 60% ಈಕ್ವಿಟಿ, 40% ಡೆಟ್, ಈಸ್ ಇಟ್ ಆಪ್ಟಿಮಮ್? ಅದನ್ನ ಚೆಕ್ ಮಾಡ್ಬೇಕು ನಾವು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್, ಅಂಡ್ ದಿಸ್ ವಿಲ್ ಬಿ ಡನ್ ಇನ್ ದಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ ಯುವರ್ ಅದರ್ ಸಬ್ಜೆಕ್ಟ್ಸ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಡೆಟ್ ಎಷ್ಟಿರ್ಬೇಕು, ಈಕ್ವಿಟಿ ಎಷ್ಟಿರ್ಬೇಕು, ಅದು ಯಾವ ಲೆವೆಲ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಗಿವ್ ಯು ದಿ ಮ್ಯಾಕ್ಸಿಮಮ್ ರಿಟರ್ನ್ಸ್. That is called as optimum capital structure. So let us move to the next concept. So what are the factors determining the capital structure? Friends, ಇದೇನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಇಷ್ಟೇ, ವೆರಿ ಸಿಂಪಲ್. ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿರ್ಬೇಕು, ಡೆಟ್ ಎಷ್ಟಿರ್ಬೇಕು ಅಂತ ಅರ್ಥ ಆಗ್ತಿದ್ಯಾ. ಸೊ ಮೊದಲನೇ ಫ್ಯಾಕ್ಟರ್ ತಗೊಳ್ಳೋಣ, ನೇಚರ್ ಆಫ್ ಬಿಸ್ನೆಸ್ ಅಂತ ತಗೊಳ್ಳೋಣ. ನಿಮ್ದೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೇಲ್ಸ್ ರೆಗ್ಯುಲರ್ ಆಗಿಲ್ಲ, ತುಂಬಾ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಒಂದೊಂದ್ಸರ್ತಿ ವ್ಯಾಪಾರ ಆಗುತ್ತೆ, ಒಂದೊಂದ್ಸರ್ತಿ ವ್ಯಾಪಾರ ಆಗೋದಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನೀವು ಸಾಲ ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಯು ಶುಡ್ ಯೂಸ್ ಯುವರ್ ಓನ್ ಕ್ಯಾಪಿಟಲ್. ಯಾಕೆ ಅಂತ ಹೇಳಿದ್ರೆ, ಸೇಲ್ಸ್ ತುಂಬಾ ಫ್ಲಕ್ಚುಯೇಷನ್ಸ್ ಇದ್ದಾಗ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಇರಲ್ಲ. ನಿಮ್ಗೆ ಯಾವಾಗ ರೆಗ್ಯುಲರ್ ಇನ್ಕಮ್ ಇರೋದಿಲ್ವೋ, ನೀವು ಕರೆಕ್ಟ್ ಆಗಿ ಸಾಲಕ್ಕೆ ಕರೆಕ್ಟ್ ಆಗಿ ಬಡ್ಡಿ ಮತ್ತೆ ಸಾಲ ತೀರಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದೇ ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ಕನ್ಸ್ಯೂಮರ್ ಗೂಡ್ಸ್. ಏನಪ್ಪ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳಿದ್ರೆ, ಲೈಕ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಲೈಕ್ ಸೋಪ್ಸ್, ರೈಸ್, ಆಲ್ ದಿ ಪ್ರೊವಿಷನಲ್ ಐಟಮ್ಸ್, ಶಾಂಪೂ ಇರ್ಬೋದು. ಸೊ ಕನ್ಸ್ಯೂಮರ್ ಗುಡ್ಸ್ ಅಂದ್ರೆ ಅದನ್ನ ಜನ ಬಂದು ತಗೊಂಡ್ ಹೋಗ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೋದು, ನೀವು ಈಕ್ವಿಟಿ ಕ್ಯಾಪಿಟಲ್ ಕಡಿಮೆ ಹಾಕೋಬಹುದು, ಡೆಟ್ ಜಾಸ್ತಿ ಮಾಡ್ಕೋಬಹುದು, ಅಂದ್ರೆ ಸಾಲ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಿದ್ಯಾ. ಸೊ ದಿಸ್ ಇಸ್ ದಿ ಫಸ್ಟ್ ಫ್ಯಾಕ್ಟರ್ ವಿಚ್ ಡಿಟರ್ಮೈನ್ಸ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೆಕೆಂಡ್ ಒನ್ ಇಸ್ ಸೈಜ್ ಆಫ್ ದಿ ಎಂಟರ್ಪ್ರೈಸ್. ನಾನು ನಿಮ್ಗೆ ಒಂದು ಸಿಂಪಲ್ ಆಗಿರುವಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ದೊಂದು ಬಿಸ್ನೆಸ್ ಇದೆ, ಚಿಕ್ಕ ಅಂಗಡಿ, ವೆರಿ ಸ್ಮಾಲ್ ಬಿಸ್ನೆಸ್. ನೀವಾಗ ಜಾಸ್ತಿ ಸಾಲ ಮಾಡ್ಬೇಕು? ಸ್ಮಾಲ್ ಬಿಸ್ನೆಸ್ಗೆ ನಾನು ಸ್ವಂತ ಕ್ಯಾಪಿಟಲ್ ಹಾಕೊಳ್ತೀನಿ, ಐ ವಿಲ್ ರನ್ ದಿ ಬಿಸ್ನೆಸ್. ಅದೇ ತುಂಬಾ ದೊಡ್ಡ ಬಿಸ್ನೆಸ್ ಆದ್ರೆ ನನಗೆ ಜಾಸ್ತಿ ಸಾಲ ಬೇಕಾಗುತ್ತೆ. ಚಿಕ್ಕ ಬಿಸ್ನೆಸ್ ಆದ್ರೆ ಈಕ್ವಿಟಿ, ಓನ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಸೊ ದಿ ಸೈಜ್ ಆಫ್ ದಿ ಎಂಟರ್ಪ್ರೈಸ್ ವಿಲ್ ಡಿಟರ್ಮೈನ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಮೂರನೇದು ಬಂದು ಟ್ರೇಡಿಂಗ್ ಆನ್ ಈಕ್ವಿಟಿ. ಸ್ಟೂಡೆಂಟ್ಸ್, ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಮೀನಿಂಗ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಸ್ಟೂಡೆಂಟ್ಸ್, ಫಾರ್ ವಾಟ್ ಎವರ್ ದಿ ಮನಿ ಯು ಹ್ಯಾವ್ ಇನ್ವೆಸ್ಟೆಡ್, ಯು ವಿಲ್ ಗೆಟ್ ಸಮಥಿಂಗ್ ಇನ್ ರಿಟರ್ನ್. ನೀವೇನೇ ಬಂಡವಾಳ ಹಾಕ್ಲಿ ಅದಕ್ಕೆ ನಿಮ್ಗೆ ರಿಟರ್ನ್ ಅನ್ನೋದು ಇರುತ್ತೆ. ಅರ್ಥ ಆಯ್ತಾ? ಸೊ ಈಗ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಈಗ ಏನ್ ಮಾಡ್ತೀನಿ, ಬ್ಯಾಂಕ್ ಹೋಗ್ತೀನಿ, ಬ್ಯಾಂಕ್ ಹೋಗಿ 1 ಲಕ್ಷ ರೂಪಾಯಿ ಸಾಲ ತಗೊಳ್ತೀನಿ.
1,00,000 ರೂಪಾಯಿಗೆ 10 ರೂಪಾಯಿ ಅಂತ ಅನ್ಕೊಳ್ಳಿ. ಇಂಟ್ರೆಸ್ಟ್ ಇಸ್ 10 ರೂಪಾಯಿ ಅಂದ್ರೆ 10% ಇಂಟ್ರೆಸ್ಟ್ ಅಂತ ಅನ್ಕೊಳ್ಳಿ. 1,00,000ಕ್ಕೆ 10% ಇಸ್ ದಿ ಇಂಟ್ರೆಸ್ಟ್ ಇನ್ ದಿ ಬ್ಯಾಂಕ್. ನಾನು 1,00,000 ತಗೊಂಡ್ಬಂದು ಬ್ಯಾಂಕಿಂದ ಸಾಲ ತಗೊಂಡ್ಬಂದು ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ನನಗೆ 20% ರಿಟರ್ನ್ ಬರುತ್ತೆ ಅಂತ ಅನ್ಕೊಳ್ಳಿ. ಎಷ್ಟು? 20% ರಿಟರ್ನ್ ಬರುತ್ತೆ. ಸೊ ನಾನು ಈಸಿಯಾಗಿ ಒಳ್ಳೆ ದುಡ್ಡು ದುಡಿಬೋದಲ್ವಾ? ನಾನೇನ್ ಮಾಡ್ಬೋದು, ಬ್ಯಾಂಕಿಂದ 1,00,00,000 ರೂಪಾಯಿ ತಗೊಂಡ್ಬರ್ತೀನಿ, ತಗೊಂಡ್ಬಂದು ಎಲ್ಲಿ ಇದ್ರಲ್ಲಿ ಹಾಕ್ತೀನಿ, ಅಲ್ಲಿ ಬಿಸ್ನೆಸ್ ಅಲ್ಲಿ ಹಾಕ್ತೀನಿ, ನನಗೆ 20% ರಿಟರ್ನ್ ಬರುತ್ತೆ. ಅದರಲ್ಲಿ 10% ಏನ್ ಮಾಡ್ತೀನಿ, ಇಂಟ್ರೆಸ್ಟ್ ಕಟ್ಬಿಡ್ತೀನಿ. ರಿಮೈನಿಂಗ್ 10% ವಿಲ್ ಬಿ ಮೈ ಪ್ರಾಫಿಟ್. ಸೊ ಆವಾಗ ಏನಾಗುತ್ತೆ ನೋಡಿ, ಟ್ರೇಡಿಂಗ್ ಆನ್ ಈಕ್ವಿಟಿ ಆತರ ಇದ್ದಾಗ ಏನಾಗುತ್ತೆ, ಡೆಟ್ ಕ್ಯಾಪಿಟಲ್ ಸಾಲ ಜಾಸ್ತಿ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ ನಿಮ್ಗೆ ಹೇಳೋದು? ಅದೇ ಈಗ ನಾನು 10% ಹಂಗೆ ಇಂಟ್ರೆಸ್ಟ್ ತಂದಿದ್ದೀನಿ ಬ್ಯಾಂಕಿಂದ, ಬಿಸ್ನೆಸ್ ಅಲ್ಲಿ ದುಡ್ಡಾಗ್ತಾ ಇದ್ದೀನಿ, ಬಟ್ ಬಿಸ್ನೆಸ್ ಅಲ್ಲಿ ನನಗೆ 10% ಮತ್ತೆ ಅದಕ್ಕಿಂತ ಕಡಿಮೆ ರಿಟರ್ನ್ ಬರ್ತಿದೆ ಅಂತ ಹೇಳಿದ್ರೆ ನಾನು ಇಲ್ಲಿ ಸಾಲ ತರ್ಲಿಕ್ಕೆ ಹೋಗಲ್ಲ, ನನ್ನ ಸ್ವಂತ ಬಂಡವಾಳ ಹಾಕ್ತೀನಿ. ನೀವು ನಾನು ಕ್ವಶನ್ ಕೇಳ್ಬೋದು, ಸರ್ 10% ಗಿಂತ ಕಡಿಮೆ ಬಂದ್ರೆ ನೀವ್ ಯಾಕೆ ಸರ್ ಬಿಸ್ನೆಸ್ ನಡೆಸಬೇಕು, ತಗೊಂಬಂದು ಬ್ಯಾಂಕ್ ಅಲ್ಲೇ ಇಟ್ಬಿಡಿ ದುಡ್ಡು, ಅದಕ್ಕೆ ಯಾಕೆ ನೀವು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ಬಿಸ್ನೆಸ್ ಅಲ್ಲಿ ಯಾವತ್ತೂ ಅಷ್ಟೇ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪ್ರಾಫಿಟ್ ಕಡಿಮೆ ಇರುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ 1 ಇಯರ್ 2 ಇಯರ್ 3 ಇಯರ್ಸ್ 4 ಇಯರ್ಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ಸ್ ಕಡಿಮೆ ಇರುತ್ತೆ. ಅಲ್ಲಿ ಹೋಗ್ತಾ 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 ಏನಾಗುತ್ತೆ, ಪ್ರಾಫಿಟ್ಸ್ ರೈಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ವಿಚ್ ಡಿಟರ್ಮೈನ್ಸ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ನಾನೀಗ ಸಾಲ ತಗೊಂಡ್ಬಂದ್ರೆ ಅದಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕು, ಅಥವಾ ನಾನು ಈಕ್ವಿಟಿ ಶೇರ್ಸ್ ತಗೊಂಡ್ರೆ ಅವ್ರಿಗೆ ಡಿವಿಡೆಂಟ್ ಎಷ್ಟು % ಪೇ ಮಾಡಬೇಕಾಗುತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ನಾನು ಡೆಟ್ ತಗೋಬೇಕಾ ಈಕ್ವಿಟಿ ತಗೋಬೇಕಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಯೂಶಲಿ ಏನಾಗುತ್ತೆ ಅಂದ್ರೆ, ಡೆಟ್ ಇಸ್ ದಿ ಚೀಪೆಸ್ಟ್ ಕ್ಯಾಪಿಟಲ್ ದಾನ್ ದಿ ಈಕ್ವಿಟಿ. ದಿ ರೀಸನ್ ಇಸ್ ದಟ್ ಅದಕ್ಕೆ ನಾವೇನ್ ಬಡ್ಡಿ ಕಟ್ತೀವಲ್ವಾ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅನ್ನೋದಿರುತ್ತೆ. ಹಾಗಾಗಿ ನಮ್ಗೆ ಓವರ್ ಆಲ್ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಇಸ್ ಕ್ಯಾಶ್ ಫ್ಲೋಸ್. ಫ್ರೆಂಡ್ಸ್, ಯಾವ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಫ್ಲೋಸ್ ಜಾಸ್ತಿ ಇರುತ್ತೋ ಅವರು ಸಾಲ ಜಾಸ್ತಿ ಮಾಡ್ಬೋದು, ಅಂದ್ರೆ ಡೆಟ್ ಜಾಸ್ತಿ ಇಟ್ಕೋಬಹುದು, ಈಕ್ವಿಟಿ ಕಡಿಮೆ ಇಟ್ಕೋಬಹುದು. ಯಾವ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಫ್ಲೋಸ್ ತುಂಬಾ ಕಡಿಮೆ ಇರುತ್ತೋ ಅವರು ಈಕ್ವಿಟಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಡೆಟ್ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಫ್ಲೆಕ್ಸಿಬಿಲಿಟಿ. ಏನಪ್ಪಾ ಇದು ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ, ನೋಡಿ ಒಂದು ಕಂಪನಿ ತನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಯಾವ ರೀತಿ ಬೇಕೋ ಆ ರೀತಿ ಬದಲಿಸ್ಕೊಳ್ಳೋ ತರ ಫ್ಲೆಕ್ಸಿಬಿಲಿಟಿ ಇರಬೇಕು. ಇವತ್ತು ಅವರು ಡೆಟ್ ಜಾಸ್ತಿ ತಗೊಂಡು ಕ್ಯಾಪಿಟಲ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಮುಂದಕ್ಕೆ ಅವರು ಈಕ್ವಿಟಿ ಜಾಸ್ತಿ ಮಾಡಿಕೊಂಡು ಡೆಟ್ ನ ಕಡಿಮೆ ಮಾಡೋ ತರ ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಅದ್ರ ಮೇಲೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಡಿಸೈರ್ ಟು ರಿಟೈನ್ ಕಂಟ್ರೋಲ್. ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ, ಅವನಿಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇರುತ್ತೆ, ಯಾರನ್ನಾರು ಪಾರ್ಟ್ನರ್ ಅಲ್ಲಿ ಸೇರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಅವನಿಗೆ ಭಯ. ಯಾಕಪ್ಪ ಭಯ ಅಂತ ಹೇಳಿದ್ರೆ, ಅವ್ನ್ ಪಾರ್ಟ್ನರ್ ಬಂದ್ರೆ ನನ್ ಕಂಟ್ರೋಲ್ ಹೋಗ್ಬಿಡುತ್ತೆ, ಬಿಸ್ನೆಸ್ ಮೇಲೆ ನನಗಿರುವಂತ ಕಂಟ್ರೋಲು ಹೋಗ್ಬಿಡುತ್ತೆ, ಯಾವನೋ ಬೇರೆಯವನ್ ಬಂದ್ರೆ ಅವ್ನ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಇವನು ಹೋಗ್ಬಿಟ್ಟು ಸಾಲ ತಗೊಂಬಂದು ಬಿಸ್ನೆಸ್ ಮಾಡ್ತಾನೆ. ಆವಾಗ ಏನಾಗುತ್ತೆ, ಡೆಟ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಐ ವಿಲ್ ಗಿವ್ ಒನ್ ಮೋರ್ ದಿ ಅದರ್ ವೇ ಆಫ್ ದಟ್ ಸ್ಟೋರಿ. ನಾನೊಬ್ನೇ ಅಲ್ಲ, ನನ್ನ ಜೊತೆ ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡ್ಲಿ ಬಿಸ್ನೆಸ್, ನೋ ವರೀಸ್, ನನಗೇನು ಬೇಜಾರೇನಿಲ್ಲ, ಯಾರು ಕಂಟ್ರೋಲ್ ಮಾಡಿದ್ರೆ ಏನೋ, ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಇದ್ರೆ ಅವನೇನ್ ಮಾಡ್ತಾನೆ, ಈಕ್ವಿಟಿ ಜಾಸ್ತಿ ತರ್ತಾನೆ, ಸಾಲನ ಕಡಿಮೆ ಮಾಡ್ತಾನೆ. ದಿ ನೆಕ್ಸ್ಟ್ ಇಸ್ ಪರ್ಪಸ್ ಆಫ್ ಫೈನಾನ್ಸಿಂಗ್. ನಿನ್ಗೆ ದುಡ್ಡು ಏನಕ್ಕೆ ಬೇಕು? ವೈ ಡು ಯು ನೀಡ್ ಮನಿ? ವೆದರ್ ಯು ವಾಂಟ್ ಟು ಇನ್ವೆಸ್ಟ್ ಮನಿ ಇನ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಶಾರ್ಟ್ ಟರ್ಮ್ ಅಸೆಟ್ಸ್. ನಿನ್ಗೆ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಬೇಕಾ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಬೇಕಾ? ನಿನ್ಗೆ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಬೇಕಂದ್ರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ದಿ ಈಕ್ವಿಟಿ ದನ್ ದಿ ಡೆಟ್. If you need for working capital financing, it is better to go for the debt rather than equity. So the purpose of financing will also have an impact on the capital structure. And next is asset structure. What kind of assets you are going to have? Whether you will be having the fixed assets or the current assets. So if you want to have the fixed assets, then it is better to go for the equity than the debt. If you are looking the money for something related to the current assets, then it is better to go for the debt rather than the equity. And next is period of finance. ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದೆ, ಎಷ್ಟು ದಿನಕ್ಕೆ ಬೇಕು ಅವಶ್ಯಕತೆ ನಿಮ್ಗೆ
ದುಡ್ಡು. ನನಗೀಗ ಸ್ಯಾಲ್ರಿ ಆಗಿರೋದಿಲ್ಲ, ನಾನು ನನ್ನ ಫ್ರೆಂಡ್ ಹತ್ರ ಹೋಗಿ ಸಂಬಳ ಆಗಿಲ್ಲಪ್ಪ ಒಂದ್ ಸ್ವಲ್ಪ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಎಷ್ಟು ದಿನಕ್ಕೆ? 10 ದಿನ 15 ದಿನ ಸಂಬಳ ಬರ್ತಿದ್ದಂಗೆ ರಿಟರ್ನ್ ಮಾಡ್ಬಿಡ್ತೀವಿ, ಈ ತರ ಹೇಳಿ ತರ್ತೀವಿ. ಸೊ ನನಗೆ ಜಾಸ್ತಿ ದಿನಕ್ಕೆ ದುಡ್ಡು ಬೇಕಿದ್ರೆ, ಈಗ ನಾನು ಉದಾಹರಣೆಗೆ ನಾನು ಯಾವ್ದೋ ಒಂದು ಮನೆ ಕಟ್ತಿದ್ದೀನಿ ಅಂತ ಅನ್ಕೊಳ್ಳಿ. ಅಪ್ಪ ಮನೆ ಕಟ್ತಿದ್ದೀನಿ, ಒಂಚೂರು ದುಡ್ಡು ಬೇಕಣ, ಒಂದು 5 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂದ್ರೆ ಎಷ್ಟು ದಿನ ರಿಟರ್ನ್ ಮಾಡ್ತೀಯಾ? 3 ವರ್ಷ ಆದ್ಮೇಲೆ ರಿಟರ್ನ್ ಮಾಡ್ತೀನಿ, 5 ವರ್ಷ ಆದ್ಮೇಲೆ ರಿಟರ್ನ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ವಿಲ್ ಬಿ ಲಾಂಗ್ ಟರ್ಮ್. ಇನ್ನೊಂದು ಶಾರ್ಟ್ ಟರ್ಮ್. ಸೊ ನಿಮ್ಗೆ ಲಾಂಗ್ ಟರ್ಮ್ ಫೈನಾನ್ಸ್ ಬೇಕಿದ್ರೆ ಇಟ್ ಇಸ್ ಬೆಟರ್ ಟು ಗೋ ಫಾರ್ ದಿ ಈಕ್ವಿಟಿ. ಅದೇ ಶಾರ್ಟ್ ಟರ್ಮ್ ಬೇಕಾಗಿದ್ರೆ ಇಟ್ ಇಸ್ ಬೆಟರ್ ಟು ಗೋ ಫಾರ್ ದಿ ಡೆಟ್. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಕಂಡೀಷನ್ಸ್. ಏನಪ್ಪ ಕ್ಯಾಪಿಟಲ್ ಮಾರ್ಕೆಟ್ ಕಂಡೀಷನ್ಸ್ ಅಂದ್ರೆ, ನೋಡಿ ದಿ ಶೇರ್ ಮಾರ್ಕೆಟ್ ಈಸ್ ವೆರಿ ವಾಲಟೈಲ್. ಶೇರ್ ಮಾರ್ಕೆಟ್ ಏನಾಗ್ತಿರುತ್ತೆ, ಕೆಲವು ಸರ್ತಿ ಇಟ್ ಕೀಪ್ಸ್ ಆನ್ ರೈಸಿಂಗ್ ಅಂಡ್ ಫ್ಯೂ ಟೈಮ್ಸ್ ಇಟ್ ವಿಲ್ ಫಾಲ್ ಡೌನ್ ಅಂಡ್ ಅಗೇನ್ ಇಟ್ ಕೀಪ್ಸ್ ಆನ್ ರೈಸಿಂಗ್ ಅಂಡ್ ಅಗೇನ್ ಇಟ್ ವಿಲ್ ಫಾಲ್ ಡೌನ್. Now, see, there will be something called optimistic and pessimistic sentiments in the share market. ಆಶಾವಾದಿತನ ನಿರಾಶಾವಾದಿತನ. ಆಪ್ಟಿಮಿಸ್ಟಿಕ್ ಅಂದ್ರೆ ಆಶಾವಾದಿ, ಪೆಸಿಮಿಸ್ಟಿಕ್ ಅಂದ್ರೆ ನಿರಾಶಾವಾದಿ. ಅರ್ಥ ಆಯ್ತಾ? ಆಶಾವಾದಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ನಿರಾಶಾವಾದಿ ಅಂತ ಹೇಳಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಇಟ್ಸ್ ಲೈಕ್ ಬುಲ್ಸ್ ಅಂಡ್ ಬೇರ್ಸ್, ಗೂಳಿ ಮತ್ತು ಕರಡಿ. ಈಗ ಗೂಳಿ ಓಟ ಇದೆ ಅಂತ ಅನ್ಕೊಳ್ಳಿ, ಇಫ್ ದರ್ ಇಸ್ ಎ ಬುಲ್ ಇನ್ ದಿ ಮಾರ್ಕೆಟ್, ಅಂದ್ರೆ ಏನಂದ್ರೆ ಶೇರ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಹೋಗ್ತಿದೆ, ನಿಮ್ಗೆ ದುಡ್ಡು ಬೇಕಾ? ಆ ಟೈಮಲ್ಲಿ ಇಶ್ಯೂ ದಿ ಶೇರ್ಸ್ ಇನ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಯು ಕ್ಯಾನ್ ಸೆಲ್ ದಿ ಶೇರ್ಸ್ ಲೈಕ್ ಎನಿಥಿಂಗ್ ಅಂಡ್ ಗೆಟ್ ದಿ ಮನಿ. ಇಫ್ ದಿ ಶೇರ್ ಮಾರ್ಕೆಟ್ ಇಸ್ ಬೇರಿಶ್ ಅಂದ್ರೆ ಕರಡಿ ಏನಾದ್ರು ಕುಣಿತಾ ಇದ್ರೆ ಮಾರ್ಕೆಟ್ ಅಲ್ಲಿ, ನೀವು ಅನ್ಕೋಬಹುದು ಸರ್ ಮಾರ್ಕೆಟ್ ಅಲ್ಲಿ ಕರಡಿ ಎಲ್ಲ ಕುಣಿತಾನೆ, ಇಲ್ಲ ಅದೊಂದು ವರ್ಡ್ ಯೂಸ್ ಮಾಡಿರೋದು ಅದು. ಅದೇನ್ ಈ ಕರಡಿ ಏನೋ ಕುಣಿಯಲ್ಲ, ಏನಪ್ಪಾ ಅಂತ ಹೇಳಿದ್ರೆ ಕರಡಿ ಕುಣಿಯೋದು ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ಕಡಿಮೆ ಬರೋದನ್ನ ಕರಡಿ ಕುಣಿತ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಅದನ್ನ ಬೇರಿಶ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಯಾವಾಗ ಶೇರ್ ಮಾರ್ಕೆಟ್ ಅಲ್ಲಿ ಬೇರಿಶ್ ಟ್ರೆಂಡ್ ಇರುತ್ತೋ, ಅಂದ್ರೆ ಶೇರ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದಿಲ್ಲ, ಉದಾಹರಣೆಗೆ ಕೊರೋನಾ ಟೈಮ್ ಅಲ್ಲಿ ಶೇರ್ ಮಾರ್ಕೆಟ್ ಕಿತ್ಕೊಂಡು ಹೊರಟುತ್ತೆ. there was a bloodbath in the markets. It fall like anything. Lakhs and lakhs of crore rupees got vanished. ಕಿತ್ಕೊಂಡು ಹೊರಟಾಯ್ತು ದುಡ್ಡು. ಪಾಪ ಇನ್ವೆಸ್ಟರ್ಸ್ ಎಲ್ಲ. ಅಂತ ಟೈಮಲ್ಲಿ ನೀನು ಹೋಗ್ಬಿಟ್ಟು ನಾನು ಶೇರ್ ಮಾಡ್ತೀನಿ ಸರ್ ಅಂದ್ರೆ ಯಾರಾದ್ರೂ ತಗೊಳ್ತಾರ? ನೀವೇ ಯೋಚನೆ ಮಾಡಿ ಸರ್. ಅದಕ್ಕೆ ಸೆಂಟಿಮೆಂಟ್ಸ್ ಚೆನ್ನಾಗಿದ್ದಾಗ ಈಕ್ವಿಟಿ ಶೇರ್ ಇಶ್ಯೂ ಮಾಡಿ, ಚೆನ್ನಾಗಿಲ್ವಾ ಡೆಟ್ ತಗೊಳ್ಳಿ, ಸಾಲ ತೀರಿಸ್ಕೊಳ್ಳಿ. ಯಾವಾಗ ಸೆಂಟಿಮೆಂಟ್ಸ್ ಮಾರ್ಕೆಟ್ ಸೆಂಟಿಮೆಂಟ್ಸ್ ಚೆನ್ನಾಗಿರುತ್ತೆ ಅವಾಗ ಯು ಕ್ಯಾನ್ ಗೋ ಫಾರ್ ದಿ ದಿಸ್ ಒನ್, ವಾಟ್ ಯು ಕಾಲ್ ಈಕ್ವಿಟಿ. ದಿ ನೆಕ್ಸ್ಟ್ ಫ್ಯಾಕ್ಟರ್ ದಟ್ ಡಿಟರ್ಮೈನ್ಸ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್. ನೋಡಿ, ಯಾವಾಗ ಟ್ಯಾಕ್ಸ್ ರೇಟ್ ಜಾಸ್ತಿ ಇರುತ್ತೋ ಆವಾಗ ಈಕ್ವಿಟಿ ಶೇರ್ಗಿಂತ ಡೆಟ್ ತುಂಬಾ ಒಳ್ಳೇದು. ನೀವು ಕೇಳ್ಬೋದು ಯಾಕೆ ಸರ್ ಡೆಟ್ ಒಳ್ಳೇದು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನೀಗ ಉದಾಹರಣೆಗೆ ಹೇಳ್ತೀನಿ ಕೇಳಿಸ್ಕೊಡ್ರಿ. ನಾನು 100 ರೂಪಾಯಿ ಸಾಲ ತಗೊಂಡೆ, 10 ರೂಪಾಯಿ ಬಡ್ಡಿ, 10% ಆಫ್ ದಿ ಇಂಟ್ರೆಸ್ಟ್. ಸೊ ನಾನು ನಿಮ್ಗೆ 10 ರೂಪಾಯಿ ಬಡ್ಡಿ ಕಟ್ಬೇಕಾ? ಸರಿನಾ? ನನಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ನನಗೊಂದು 50 ರೂಪಾಯಿ ಲಾಭ ಬಂದಿರುತ್ತೆ ಅಂತ ಅನ್ಕೊಂಡು, ಆ ಲಾಭದಲ್ಲಿ ನಾನು ಏನ್ ಮಾಡ್ಬೋದು, ನಾನು ಏನ್ ಬಡ್ಡಿ ಕಟ್ಟಿರ್ತೀನಲ್ವಾ ಅದರಲ್ಲಿ ಶೇಕಡ 35% ಐ ಕ್ಯಾನ್ ಆ ಬಡ್ಡಿನ ಐ ಕ್ಯಾನ್ ರಿಡ್ಯೂಸ್ ಇಟ್ ಆಸ್ ಅನ್ ಎಕ್ಸ್ಪೆನ್ಸ್. ಬಿಸ್ನೆಸ್ ನ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ನನ್ನ ಲಾಭದಲ್ಲಿ 10 ರೂಪಾಯಿನ ಮೈನಸ್ ಮಾಡಿ 40 ರೂಪಾಯಿ ಮಾತ್ರ ನಾನು ಲಾಭ ತೋರಿಸ್ತೀನಿ ಗೌರ್ಮೆಂಟ್ಗೆ. 10 ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಅವಾಗ ನಾನು ಟ್ಯಾಕ್ಸ್ ಕಟ್ಬೇಕಾಗಿರೋದು ಬರೀ 40 ರೂಪಾಯಿಗೆ ಮಾತ್ರ, 50 ರೂಪಾಯಿಗಲ್ಲ. ಸೊ ಹಾಗಾಗಿ ಡೆಟ್ ಇದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಇದನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ನಿಮ್ಗೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಇದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಒಂದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ವೆನ್ ದೇರ್ ಇಸ್ ದಿ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಇಸ್ ಹೈ, ಇಟ್ ಈಸ್ ಬೆಟರ್ ಟು ಗೋ ಫಾರ್ ದಿ ಡೆಟ್ ದನ್ ದಿ ಈಕ್ವಿಟಿ. ನೆಕ್ಸ್ಟ್ ಈಸ್ ಪ್ರಾವಿಷನ್ ಫಾರ್ ಫ್ಯೂಚರ್. ಏನಪ್ಪ ಪ್ರಾವಿಷನ್ ಫಾರ್ ಫ್ಯೂಚರ್ ಅಂತ ಹೇಳಿದ್ರೆ, ನೀವು ಫ್ಯೂಚರ್ಗೆ ಈಗಲೇ ಏನ್ ಮಾಡಿದಿರಿ, ತಯಾರಿ ನಡೆಸಿ ಇಟ್ಕೊಂಡಿದ್ದೀರಿ. In 5 years down the line, 10 years down the line, my capital structure should be like this, or my business should be like this. So based on that, ನೀವು ಇವತ್ತೇ ಡಿಸೈಡ್ ಮಾಡ್ತೀರಿ ನನಗೆ ಡೆಟ್ ಇಷ್ಟಿರಬೇಕು, ಈಕ್ವಿಟಿ ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು. ಅದನ್ನ ನಾವೇನಂತ ಕರಿತೀವಿ, ಪ್ರಾವಿಷನ್ ಫಾರ್ ಫ್ಯೂಚರ್. ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಒನ್ ಆಫ್ ದಿ ಫ್ಯಾಕ್ಟರ್ ಫಾರ್ ಡಿಟರ್ಮೈನಿಂಗ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ಅಂಡ್ ದಿ ಲಾಸ್ಟ್ ಪಾಯಿಂಟ್ ಈಸ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಸೆಬಿ ಅನ್ನೋದು ಒಂದಿದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ.
ಅಂತಂದಿದೆ. ಇದ್ರ ಬಗ್ಗೆ ನೀವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂಡ್ ಅನಾಲಿಸಿಸ್ ಅಲ್ಲಿ ತಿಳ್ಕೊಳ್ತೀರಾ. ಮತ್ತೆ ಪಿ ಯು ಸಿಯಲ್ಲಿ ಮತ್ತೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ತಿಳ್ಕೊಂಡಿರ್ತೀರಿ ಆಲ್ರೆಡಿ ನೀವು. ಈ ಸೆಬಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಕೆಲವೊಂದು ಗೈಡ್ ಲೈನ್ಸ್ ನ ಇಶ್ಯೂ ಮಾಡಿರುತ್ತೆ. ಏನಂತ ಹೇಳ್ಬಿಟ್ಟು ಅಂದ್ರೆ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟ್ ಇಕ್ವಿಟಿ ರೇಷಿಯೋ ಶುಡ್ ಬಿ ಈ ತರ ಇರಬೇಕು, ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಲೀಗಲ್ ರಿಕ್ವೈರ್ಮೆಂಟ್ಸ್. ಅರ್ಥ ಆಯ್ತಾ? ನಮ್ಮ ಇಂಡಿಯಾದಲ್ಲಿ ಅದೇ ರೀತಿ ವಿಧವಾದಂತಹ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಡೆಟ್ ಇಕ್ವಿಟಿ ರೇಷಿಯೋ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಲೀಗಲ್ಗೋಸ್ಕರ ಆದ್ರೂ ಏನ್ ಮಾಡ್ತಾರೆ ಇವರು, ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಡೆಟ್ ತಗೊಳ್ತಾರೆ, ಸಾಲನ ಮಾಡ್ತಾರೆ. ಸೊ ಬೈ ದಿಸ್ we are we are coming to the conclusion of this session, friends. We began with what is capital investment, then we started with what is financial planning, then we looked into the source of financing, then we looked into the why we need the money, whether it's for the long term investment or short term investment. Then we discussed about the capital structure. Later we discussed about the optimum capital structure, and finally we discussed about what are the factors that are determining the capital structure. Hope you enjoyed the class, friends. Thank you very much for watching this video. Having said that, thank you once again. Have a great day, friends. See you and bye bye.